ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾವು ದೇಶ ಸೇವೆಯೇ ಈಶ ಸೇವೆ ಅಂತ ಹೇಳಿ ಕರಿತೀವಿ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಕರಿತೀವಿ. ಇಂತೆಲ್ಲ ದೊಡ್ಡ ದೊಡ್ಡ ಮಾತನ್ನ ಆಡುವಂತಹ ನಾವು ನಮ್ಮ ನಾಡ ಒಳಗಡೆ ನಮ್ಮೆಲ್ಲರಿಗೂ ಅನ್ನದಾತರಾಗಿರುವಂತಹ ರೈತರನ್ನಾಗಿರ್ಬೋದು, ಅಥವಾ ಗಡಿನಾಡಿನಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ನಮ್ಮೆಲ್ಲರ ರಕ್ಷಣೆಯನ್ನು ಮಾಡ್ತಿರುವಂತಹ ಸೈನಿಕರಿಗಾಗಿರ್ಬೋದು, ನಾವು ಎಷ್ಟು ಮರ್ಯಾದೆಯನ್ನು ರೆಸ್ಪೆಕ್ಟನ್ನು ಕೊಡ್ತಾ ಇದ್ದೇವೆ. ನಮ್ಮ ಸಿನಿಮಾ ನಟರಿಗಾಗಿರ್ಬೋದು ಅಥವಾ ರಾಜಕೀಯ ನಾಯಕರಿಗೆ ಕೊಡುವಂತಹ ರೆಸ್ಪೆಕ್ಟನ್ನು ನಾವು ನಮ್ಮ ಯೋಧರಿಗೆ ಕೊಡ್ತಾ ಇದ್ದೇವಾ? ನಿಜಕ್ಕೂ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಅವರಿಗೆ ಅಷ್ಟು ಗೌರವಗಳನ್ನು ಸೂಚಿಸ್ತಾ ಇದ್ದೀವಾ? ನಿಜಕ್ಕೂ ಇಲ್ಲ. ಯಾಕಂದರೆ ಒಬ್ಬ ನಟ ಬಂತು ಅಂದರೆ ಅವನ ಹಿಂದೆ ಸಾವಿರಾರು ಜನ, ಲಕ್ಷಾಂತರ ಜನ ಹೋಗ್ತೀರಾ. ಒಬ್ಬ ರಾಜಕೀಯ ನಾಯಕ ಭಾಷಣ ಮಾಡ್ತಿದ್ದಾನೆ ಅಂದರೆ ಲಕ್ಷಾಂತರ ಜನ ಕೇಳ್ತಾರೆ. ಆದರೆ ಒಬ್ಬ ಯೋಧನ ಒಂದು ಮರಣ ಅಥವಾ ಒಬ್ಬ ಯೋಧನ ಒಂದು ಸ್ಥಿತಿನ ಯಾರು ಕೂಡ ನೋಡೋದಕ್ಕೆ ಹೋಗಲ್ಲ. ಅಂತಹ ಒಂದು ದುಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಇದನ್ನ ಹೇಳೋದಕ್ಕೆ ಕಾರಣ ಈ ದಿನ ನಡೆದಿರುವಂತಹ ಒಂದು ದುರ್ಘಟನೆ. ಅದು ಕೂಡ ನಮ್ಮ ಜಮ್ಮು ಕಾಶ್ಮೀರದಲ್ಲಿರುವಂತಹ ಪೂಂಚ್ ಬಳಿ ಸೇನಾ ವಾಹನ ಒಂದು ಅಪಘಾತಕ್ಕೆ ಈಡಾಗಿದೆ. ಈ ಒಂದು ಅಪಘಾತದಲ್ಲಿ 5 ಜನ ಭಾರತೀಯ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳೋದಕ್ಕೆ ಮನಸ್ಸಿಗೆ ಬಹಳನೇ ದುಃಖವಾಗುತ್ತೆ. ಅದರಲ್ಲೂ ಕೂಡ 3 ಜನ ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡಿಗರು ಅಂತ ಹೇಳೋದಕ್ಕೆ ತುಂಬಾನೇ ನೋವಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಅಪಘಾತ ಸಂಭವಿಸಿರುವುದು ಜಮ್ಮು ಕಾಶ್ಮೀರದ ಬಳಿ ಇರುವಂತಹ ಪೂಂಚ್ ಜಿಲ್ಲೆಯ ಮೆಂದರ್ ಪ್ರದೇಶದ ಬಲ್ಲೋಯಿ ಬಳಿ ಸೇನಾ ವಾಹನ ಅಪಘಾತಕ್ಕೀಡಾಗಿದೆ. ಇದು 300 ಅಡಿ ಆಳದ ಕಂದಕಕ್ಕೆ ಬಿದ್ದಿದೆ. ಏನು ಈ ಒಂದು ಸೇನಾ ವಾಹನ 18 ಜನರನ್ನ ಹೊತ್ತೊಯ್ತಿದ್ದಂತಹ ಸೇನಾ ವಾಹನ, ಅಲ್ಲಿ ರಸ್ತೆಗಳು ಕೂಡ ಸರಿ ಇಲ್ಲ, ಏರುಪೇರಾಗಿದೆ, ಕಂದಕಗಳಿದೆ, ಹಿಮದಿಂದ ಆವೃತವಾಗಿರುತ್ತೆ. ಅದೇ ರೀತಿ ಯಾವಾಗಲೂ ಕೂಡ ಹಿಮಪಾತ ಆಗೋದ್ರಿಂದ, ಮಂಜು ಕವಿದಿರೋದ್ರಿಂದ ಚಾಲಕರಿಗೂ ಕೂಡ ಕಷ್ಟ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಒಂದು ಅಪಘಾತಕ್ಕೀಡಾದಂತಹ ಸೇನಾ ವಾಹನ 300 ಅಡಿ ಆಳದ ಕಂದಕಕ್ಕೆ ಬಿದ್ದಿದೆ. ಇದರ ಪರಿಣಾಮವಾಗಿ 5 ಜನ ಭಾರತೀಯ ಯೋಧರು ಸ್ಥಳದಲ್ಲಿ ಮೃತಪಟ್ಟು 12 ಜನ ಯೋಧರಿಗೆ ಗಂಭೀರ ಗಾಯಗಳಾಗಿದೆ. ಈ ಒಂದು ಗಾಯಗಳಿಗೆ ಒಳಗಾಗಿರುವಂತಹ ಸೈನಿಕರನ್ನ ಸೇನಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಲ್ಲಿ ಅವರಿಗೆ ಚಿಕಿತ್ಸೆ ನಡೀತಿದೆ. ಸದ್ಯಕ್ಕೆ 5 ಜನ ಭಾರತೀಯ ಸೈನಿಕರು ಅಥವಾ ಯೋಧರು ಏನು ಮೃತಪಟ್ಟಿದ್ದಾರೆ, ಅವರ ದೇಹಗಳನ್ನು ನಾಳೆ ಗುರುವಾರ 25ರಂದು ಅವರನ್ನ ಏನು ಅವರವರ ಸ್ವಗೃಹಗಳಿಗೆ, ಅಂದರೆ ಅವರು ಇರುವಂತಹ ರಾಜ್ಯಗಳಿಗೆ, ಅವರಿರುವಂತಹ ಜಿಲ್ಲೆಗಳಿಗೆ ಆ ದೇಹವನ್ನು ವರ್ಗಾಯಿಸುತ್ತಾರೆ. ಅಲ್ಲಿ ಅವರ ದೇಹದ ಸಂಸ್ಕಾರಕ್ಕೆ ವಿಧಿವಿಧಾನಗಳ ಪೂರಕವಾಗಿ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಒಂದು ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತ ಹೇಳಿ ಆ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ DC ಗಳು ಇದೀಗ ಸಭೆ ನಡೆಸಿ ಒಂದು ಕನ್ಕ್ಲೂಷನ್ ತಗೊಂಡಿದ್ದಾರೆ. ಇಲ್ಲಿ ಈ ಕಾಶ್ಮೀರದ ಪುಂಚ್ ಬಳಿ ಆಗಿರುವಂತಹ ಅಪಘಾತದಲ್ಲಿ ಸಾವನ್ನಪ್ಪಿರುವ 3 ಜನ ಕನ್ನಡಿಗರು ಯಾರು ಅಂತ ನೋಡೋದಾದ್ರೆ, ಅದರಲ್ಲಿ ಮೊದಲನೆಯವರು ನಮ್ಮ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಪುರದ ವಾಸಿ ಮಹೇಶ ಮರಯುಂಡಿ ಅಂತ. ಇವರು 25 ವರ್ಷದ ಯುವಕ. ಈತ ಸೈನ್ಯಕ್ಕೆ ಸೇರಿ ಸುಮಾರು 6 ವರ್ಷಗಳಾಗಿತ್ತು. ಈತ ಮದುವೆ ಆಗಿ ಇದೀಗ 2 ವರ್ಷಗಳಷ್ಟೇ ಕಳೆದಿದ್ದಂತೆ. ಈತ ಈಗ ಈ ಒಂದು ಅಪಘಾತಕ್ಕೆ ಈಡಾಗಿ ಮರಣವನ್ನು ಹೊಂದಿದರೆ ಈ ಒಂದು ಸಂಕಷ್ಟ ಯಾರಿಗೂ ಕೂಡ ಬರೋದು ಬೇಡ. ಇನ್ನೂ ಕೂಡ ಮಕ್ಕಳಿಲ್ಲ ಈತನಿಗೆ. ಹೆಂಡತಿ ಇದ್ದಾರೆ, ತಂದೆ ತಾಯಿಗಳಿದ್ದಾರೆ. ಇದೀಗ ತನ್ನ ಕುಟುಂಬವನ್ನು ತೊರೆದು ಈತ ದೇವರ ಪಾದ ಸೇರಿದ್ದಾನೆ. ನಮ್ಮ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟಿದ್ದಾರೆ ಈ ಒಬ್ಬ ಯೋಧ. ಅದೇ ರೀತಿ ಕುಂದಾಪುರ ತಾಲೂಕು ಬಿಜಾಡಿಯ ಯೋಧ ಅನೂಪ್ ಪೂಜಾರಿ, ಇವರಿಗೆ 33 ವರ್ಷ ವಯಸ್ಸು. ಈತ ನಮ್ಮ ಕುಂದಾಪುರದ ಜಿಲ್ಲೆಯವರು, ತಾಲೂಕಿನವರು. ಈತ ಸುಮಾರು 13 ವರ್ಷಗಳ ಹಿಂದೆ ನಮ್ಮ ಸೈನ್ಯಕ್ಕೆ ಸೇರಿರ್ತಾರೆ, ಭಾರತೀಯ ಸೈನ್ಯಕ್ಕೆ ಸೇರಿರ್ತಾರೆ ಅನೂಪ್ ಪೂಜಾರಿರವರು. ಇವರಿಗೆ 2 ವರ್ಷದ ಹೆಣ್ಣು ಮಗು ಇದೆ. ತಂದೆ ಸುಮಾರು ವರ್ಷಗಳ ಹಿಂದೆ ತೀರಿ ಹೋದ ಕಾರಣ ಈತ ಬಹಳಷ್ಟು ವರ್ಷಗಳಿಂದ ತನ್ನ ಇಡೀ ಕುಟುಂಬವನ್ನ ನೋಡ್ಕೊಳ್ತಾ ಇದ್ರು ಯೋಧರು. ಹಾಗೆ ಇದೀಗ ಇವರ ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ. ತಮಗೆ ಆಶ್ರಯ ಆಗಿದ್ದಂತಹ ಮಗ ಈಗ ಇಲ್ಲ. ಇವನನ್ನೇ ನಂಬಿಕೊಂಡಿದ್ದಂತಹ ತಾಯಿ, ಹೆಂಡತಿ, ಮಗು, 2 ತಂಗಿಯರು, ಈಗ ಅವರ ಜೀವನ ನಿಜಕ್ಕೂ ಕೂಡ ಬಹಳಷ್ಟು ಸಂಕಷ್ಟಕ್ಕೆ ಹೋಗಿರುತ್ತೆ. ಯಾಕಂದರೆ ಈ ರೀತಿ ಸೈನ್ಯಕ್ಕೆ ಸೇರೋದಕ್ಕೆ ಮುಂದಾಗೋದು ನಮ್ಮಂತಹ
ಬಡವರ ಮಕ್ಕಳು ಹಾಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾರು ಕೂಡ ರಿಚ್ ಇರುವಂಥವರು ಶ್ರೀಮಂತ ವ್ಯಕ್ತಿಗಳು ಈ ರಾಜಕೀಯ ನಾಯಕರ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಶ್ರೀಮಂತರು ಯಾರು ಕೂಡ ಈ ಒಂದು ಸೈನ್ಯಕ್ಕೆ ಸೇರೋದಿಲ್ಲ. ಯಾಕಂದ್ರೆ ಅವರಿಗೆ ಬೇಕಾಗಿಲ್ಲ, ದೇಶ ಸೇವೆ ಬೇಕಾಗಿಲ್ಲ. ಆ ತಂದೆ ತಾಯಿ ದುಡ್ಡು ಮಾಡಿರ್ತಾರೆ, ಅದನ್ನ ಉಪಯೋಗಿಸ್ಕೊಂಡು ಮೋಜು ಮಸ್ತಿ ಇದರಲ್ಲೇ ಕಾಲ ಕಳೆದು ಬಿಡ್ತಾರೆ. ಆದರೆ ನಿಜವಾಗ್ಲೂ ದೇಶ ಸೇವೆ ಮಾಡಬೇಕು ಅಂತ ಬರೋದು ನಮ್ಮ ಬಡತನದಿಂದ ಹೋಗಿರುವಂತ ಕುಟುಂಬದಳು. ತನ್ನ ತಂದೆ ತಾಯಿಗೆ ಊಟ ಹಾಕಬೇಕು, 3 ಹೊತ್ತು ದುಡಿದು ಊಟ ಹಾಕಬೇಕು ಅನ್ನೋಂಥ ಮನಸ್ಥಿತಿ ಇರೋರು, ಅದೇ ರೀತಿ ತಾಯ್ನಾಡಿಗೆ ಒಂದು ಕೆಲಸವನ್ನ ಮಾಡಬೇಕು ಅನ್ನೋ ಮನಸ್ಥಿತಿ ಉಳ್ಳವರು ಮಾತ್ರ ಸೈನ್ಯಕ್ಕೆ ಸೇರ್ತಾರೆ ಹೊರತು ಎಲ್ಲಾ ರೀತಿ ಸುಸಜ್ಜಿತ ವ್ಯವಸ್ಥೆಗಳು ಇರುವಂತಹ ನಮ್ಮ ರಾಜಕೀಯ ರಂಗದ ಒಬ್ಬರು ಕೂಡ ಆ ಒಂದು ಏನು ನಮ್ಮ ಗಡಿನಾಡನ್ನ ಕಾಯೋದಕ್ಕೆ ಹೋಗೋದಕ್ಕೆ ಮುಂದಾಗಲ್ಲ. ಇದೇ ರೀತಿ 3ನೇ ವ್ಯಕ್ತಿ ನಮ್ಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ಗ್ರಾಮದ ಧರ್ಮರಾಜ ಸುಭಾಷ್ ಕೋತ ಹುತಾತ್ಮರಾಗಿದ್ದಾರೆ. ಈ 3 ಜನರು ಕೂಡ ನಮ್ಮ ಕರ್ನಾಟಕದವರು. ಈ ಒಂದು ಪೂಂಚ್ ಬಳಿ ನಡೆದಂತಹ ಅಪಘಾತದಲ್ಲಿ 300 ಅಡಿ ಆಳದ ಕಂದಕಕ್ಕೆ ಬಿದ್ದು ತಮ್ಮ ಜೀವವನ್ನ ಬಿಟ್ಟಿದ್ದಾರೆ. ಹಾಗೆ ಇವರ ದೇಹಗಳನ್ನ ನಾಳೆ ಒಂದು ನಮ್ಮ ರಾಜ್ಯಕ್ಕೆ ತರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಏನ್ ನಡೀತಾ ಇದೆ, ಈ ಅಪಘಾತಗಳಾಗಿರ್ಬೋದು ಅಥವಾ ಈ ಒಂದು ಆಕ್ಸಿಡೆಂಟ್ಗಳಾಗಿರ್ಬೋದು, ಅಲ್ಲಿ ಗಡಿನಲ್ಲಿ ನಮ್ಮನ್ನ ಕಾಯುವಂತಹ ಯೋಧರೇನಿದ್ದಾರೆ ಅವರು ಬಹಳಷ್ಟು ಸಂಕಷ್ಟಗಳನ್ನ ಫೇಸ್ ಮಾಡಬೇಕಾಗತ್ತೆ. ಒಂದು ವಾತಾವರಣ ವೈಪರೀತ್ಯಗಳು, ಸದಾಕಾಲ ಮಂಜು ಮಿಶ್ರಿತ ವಾತಾವರಣ ಇರುತ್ತೆ, ಹಿಮಪಾತವಾಗ್ತಾ ಇರುತ್ತೆ. ಅವರ ದೇಹವನ್ನು ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು, ಜೊತೆಗೆ ವೈರಿಗಳ ವಿರುದ್ಧ ಹೋರಾಡಬೇಕು, ಸದಾ ಎಚ್ಚೆತ್ಕೊಂಡಿರ್ಬೇಕು. ಯಾವಾಗ ಯಾರು ಹೇಗೆ ಬಂದು ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಅದರ ಜೊತೆಗೆ ಈ ರೀತಿ ರಸ್ತೆಯ ಮಾರ್ಗಗಳು ಸರಿ ಇರಲ್ಲ, ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗೋದಕ್ಕೂ ಕೂಡ ಬಹಳ ಕಷ್ಟವಾಗಿರುತ್ತೆ. ಇಂತೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿಕೊಂಡು ನಮ್ಮನ್ನ ಕಾಪಾಡ್ತಾ ಇರುವಂತಹ ನಮ್ಮ ಯೋಧರಿಗೆ ನಾವು ಆದಷ್ಟು ಗೌರವವನ್ನು ಸೂಚಿಸಬೇಕು. ಇದೀಗ ಈ ರೀತಿ ಸಾವು ನೋವುಗಳಾಗಿದ್ದಾರೆ, ಆ ಕುಟುಂಬದಕ್ಕೆ ಏನು ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ, ಇದರ ವಿಷಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಅನ್ನ ಮಾಡೋದ್ರ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ಮರಣ ಹೊಂದಿದಂತಹ 3 ಜನ ಯೋಧರಿಗೆ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳಾಗಿರುವಂತಹ ಉಮರ್ ಅಬ್ದುಲ್ಲಾರವರು ಕೂಡ ತಮ್ಮ ಟ್ವಿಟರ್ ಮೂಲಕ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಈ ರೀತಿಯಾದಂತಹ ಅಪಘಾತ ಆಗಬಾರದು, ಆದರೆ ಆಗೋಗಿದೆ. ವರ್ಷಾಂತ್ಯದಲ್ಲಿ ಈ ರೀತಿಯಾದಂತಹ ಅಪಘಾತಗಳು ತೀವ್ರವಾದ ನೋವನ್ನು ಉಂಟು ಮಾಡ್ತಾ ಇದೆ. ಸತ್ತಂತಹ ಕುಟುಂಬದವರಿಗೆ, ಅವರ ಆತ್ಮಗಳಿಗೆ, ಸತ್ತಂತಹ ಯೋಧರ ಆತ್ಮಗಳಿಗೆ ಶಾಂತಿಯನ್ನ ಕೊಡಲಿ, ಅವರ ಕುಟುಂಬದವರಿಗೆ ಈ ಒಂದು ನೋವನ್ನು ಭರಿಸುವಂತ ಶಕ್ತಿಯನ್ನ ಭಾರತಾಂಬೆ ನೀಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಧ್ರುವತಾರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.